ಕರ್ನಾಟಕ ಹೈಕೋರ್ಟ್ನಿಂದ ಬೇಲ್ ಪಡೆದು ಆರಾಮಾಗಿ ಓಡಾಡ್ತಾ ಇರುವಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಡುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಪ್ರಮುಖವಾಗಿ ದರ್ಶನ್ ಅವರ ಬೇಲನ್ನು ರದ್ದು ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿತ್ತು. ಅದರ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಹಲವಾರು ವಿಚಾರಗಳನ್ನು ಅಬ್ಸರ್ವ್ ಮಾಡಿದೆ. ಪ್ರಮುಖವಾಗಿ ಈ ಹೈಕೋರ್ಟ್ ಈಗಾಗಲೇ ದರ್ಶನ್ಗೆ ಬೇಲ್ ಕೊಟ್ಟಿರೋದನ್ನು ಕೂಡ ಬೇರೆ ರೀತಿಯಲ್ಲೇ ವಿಶ್ಲೇಷಣೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಈಗಾಗಲೇ ಸರ್ಕಾರದ ವಾದವನ್ನು ಆಲಿಸಿದೆ. ಮುಂದೆ ದರ್ಶನ್ ಪರ ವಕೀಲರು ಮುಂದೆ ವಾದ ಮಾಡ್ತಾರೆ. 22ನೇ ತಾರೀಕು ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಲೂಥ್ರಾ ಸರ್ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ವಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ಆರ್ಗ್ಯುಮೆಂಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಹಾಗೂ ಸರ್ಕಾರದ ನಡುವೆ ಟಫ್ ಫೈಟ್ ನಡೀತಿದೆ. ಹೈಕೋರ್ಟ್ 2024ರ ಡಿಸೆಂಬರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಮಂಜೂರು ಮಾಡಿತ್ತು. ಇದನ್ನ ಪ್ರಶ್ನಿಸಿದ್ದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಕದ ತಟ್ಟಿತ್ತು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸಿತ್ತು. ಇದೇ ಅರ್ಜಿ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೈಗೆತ್ತಿಕೊಂಡಿತ್ತು. ಈ ವೇಳೆ ಸುಪ್ರೀಂ ಕೋರ್ಟ್ ದರ್ಶನ್ ಶಾಕ್ ಆಗುವಂತಹ ಪ್ರಶ್ನೆಗಳನ್ನ ಕೇಳಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡಿಸಿದ್ದಾರೆ. ಅತ್ತ ದರ್ಶನ್ ತಮ್ಮ ಪರ ಕಪಿಲ್ ಸಿಬಲ್ರನ್ನ ನೇಮಿಸಿಕೊಂಡಿದ್ದಾರೆ. ಇನ್ನು ವಿಷಯಕ್ಕೆ ಬರೋಣ. ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ವಕೀಲ ಸಿದ್ಧಾರ್ಥ್ ಲೂಥ್ರಾಗೆ ದರ್ಶನ್ ಸೇರಿ ಆರೋಪಿಗಳ ಬಂಧನಕ್ಕೆ ಇದ್ದ ಲೀಡ್ ಏನು ಎಂದು ಪ್ರಶ್ನೆ ಕೇಳಿತ್ತು. ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ. ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ. ಕಾನೂನುಬದ್ಧವಾಗಿಲ್ಲ ಅಂದ್ರೆ ಉತ್ತರ ಕೊಡಿ. ಇದಾದ ನಂತರ ರಾಜ್ಯ ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ್ ಲೂಥ್ರಾ ಮತ್ತು ಚಿದಾನಂದ್ ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟ ದಾಖಲೆ ಸಲ್ಲಿಸಿದ್ರು. ಇದನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ದಾಖಲೆಗಳು ಮನವರಿಕೆಯಾಗಿರುವುದಾಗಿ ಹೇಳಿತ್ತು. ನಂತರ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದ್ದೆ, ದರ್ಶನ್ ಜಾಮೀನು ಯಾಕೆ ರದ್ದಾಗಬಾರದು ಅಂತ. ದರ್ಶನ್ ಜಾಮೀನು ಏಕೆ ರದ್ದು ಮಾಡಬಾರದು? 262 ಸಾಕ್ಷ್ಯಗಳ ವಿಚಾರಣೆ ಮಾಡಲಾಗಿದೆ. ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ಪುರಾವೆ ಇಲ್ಲ. ಆದರೆ ಕಪಿಲ್ ಸಿಬಲ್ರ ಈ ವಾದವನ್ನು ಕೋರ್ಟ್ ಒಪ್ಪಲಿಲ್ಲ. ಬದಲಿಗೆ ಮುಂದಿನ ವಿಚಾರಣೆಯಲ್ಲಿ ನೀವು ಸಮರ್ಥವಾಗಿ ವಾದವನ್ನ ಮಂಡಿಸಿ ಎಂದು ಹೇಳಿದೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ, ಸುಪ್ರೀಂ ಅಸಮಾಧಾನ. ದರ್ಶನ್ ಜಾಮೀನು ಉಳಿಸಲು ವಕೀಲ ಕಪಿಲ್ ಸಿಬಲ್ ಸರ್ಕಸ್. ಇಂದಿನ ವಿಚಾರಣೆ ವೇಳೆ ಜಾಮೀನು ನೀಡಿದ್ದ ಕರ್ನಾಟಕ ಹೈಕೋರ್ಟ್ನ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಕಂಡುಬಂದಿದೆಯಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೇಗಾದರೂ ಜಾಮೀನು ನೀಡಲೇಬೇಕೆಂಬ ಧಾವಂತ ಆದೇಶದಲ್ಲಿ ಕಾಣ್ತಿದೆ ಎಂದು ಕೋರ್ಟ್ ಗಂಭೀರವಾಗಿ ವಿಶ್ಲೇಷಿಸಿದೆ. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನ ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ. ಇನ್ನು ಕಳೆದ ಬಾರಿ ದರ್ಶನ್ ಪರ ವಾದಿಸಿದ್ದ ಮನು ಸಿಂಘ್ವಿ ದರ್ಶನ್ ಬಂಧನವೇ ಕಾನೂನು ಬಾಹಿರ ಎಂದು ವಾದಿಸಿದ್ರು. ಆರೋಪಿ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ, ಬಂಧನದ ನಿಯಮ ಉಲ್ಲಂಘಿಸಲಾಗದೆ ಜಾಮೀನು ನೀಡಿರುವುದೇ ಸೂಕ್ತವಾಗಿದೆ ಎಂದು ಹೈಕೋರ್ಟ್ ಆದೇಶ ಸರಿಯಿದೆ ಎಂದಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ದರ್ಶನ್ನ ಬಂಧನಕ್ಕೆ ಸಂಬಂಧಿಸಿದ ಸೂಕ್ತ ಕಾರಣಗಳನ್ನು ಕೇಳಿತ್ತು. ನ್ಯಾಯಾಲಯ ಕೇಳಿದ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರದ ವಕೀಲರು ಈಗ ಸಮರ್ಪಕ ದಾಖಲೆಗಳೊಂದಿಗೆ ಉತ್ತರಿಸಿದ್ದಾರೆ. ರಾಜ್ಯ ಸರ್ಕಾರದ ಉತ್ತರಕ್ಕೆ ಮನವರಿಕೆಯಾಗಿರುವ ಕೋರ್ಟ್ ಮುಂದೆ ವಾದ ಮಾಡುವ ಅಗತ್ಯವಿಲ್ಲ. ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಪ್ರತಿವಾದ ಮಂಡಿಸಲಿ ಎಂದು ಜುಲೈ 22ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಲೂಥ್ರಾ ಸರ್ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಾವು ಏನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಚಾರ್ಜ್ ಶೀಟ್ ಅಡಿಷನಲ್ ಚಾರ್ಜ್ ಶೀಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಲ್ ಡಾಕ್ಯುಮೆಂಟ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಸ್ಟೇಟ್ ಇಂದ ಆಲ್ರೆಡಿ ನಾವು ಕೇಳಿದ್ದೀವಿ. ವಿ ಸ್ಯಾಟಿಸ್ಫೈ ವಿತ್ ಸ್ಟೇಟ್ ಆರ್ಗ್ಯುಮೆಂಟ್. ಈಗೇನೋ ಸರ್ಕಾರ ವರ್ಸಸ್ ದರ್ಶನ್ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ದರ್ಶನ್ ಮೇಲೆ ಕೊಲೆ ಕೇಸ್ ಬಂದಾಗ ಈ ಪರಿಸ್ಥಿತಿ ಇರಲಿಲ್ಲ. ಹಾಗಿದ್ರೆ ದರ್ಶನ್ ಕೇಸ್ ಸುತ್ತ ನಡೆದ ರಾಜಕಾರಣವೇನು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನು TV9 ನಿಮ್ಮ ಮುಂದಿಡುತ್ತೆ ನೋಡಿ. ದರ್ಶನ್ ಕೇಸ್ನಲ್ಲಿ ಪ್ರಭಾವ ಬೀರಲು ಪ್ರಭಾವಿ ಯತ್ನ. ದರ್ಶನ್ ಮೇಲೆ ಕೇಸ್ ಆಗ್ತಿದ್ದಂತೆ ರಾಜ್ಯ ಪ್ರಭಾವಿ ರಾಜಕಾರಣಿಯೊಬ್ಬರು ಮೂಗು ತೂರಿಸಿದ್ರು. ಇಡೀ ಪ್ರಕರಣದ ಮೇಲೆ ಪ್ರಭಾವ ಬೀರುವುದಕ್ಕೆ ಯತ್ನಿಸಿದ್ರು. ರಾಜ್ಯದ ಆ ಪ್ರಭಾವಿ ರಾಜಕಾರಣಿ SPP ತನಿಖಾಧಿಕಾರಿಗಳ ಬದಲಾವಣೆಗೆ ಒತ್ತಡ ಹಾಕಿದ್ರು. ರಾಜ್ಯದ ಕೆಲವು ಸಚಿವರನ್ನ ಭೇಟಿಯಾಗಿ ದರ್ಶನ್ ವಿರುದ್ಧದ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿದ್ರು. ಸಾಲದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರನ್ನು ಸಂಪರ್ಕಿಸಿ ಸಿಎಂ ಕಚೇರಿ ಮೇಲೆ ಒತ್ತಡಕ್ಕೆ ಯತ್ನಿಸಿದ್ರು. ಇಷ್ಟೇ ಅಲ್ಲದೆ ಹೈಕೋರ್ಟ್ ಜಾಮೀನು ಪ್ರಶ್ನೆ ಮಾಡಬಾರದೆಂದು ಪ್ರಯತ್ನ ಮಾಡಿದ್ರು. ಆದರೆ ಪ್ರಭಾವಿ ಮಾತಿಗೆ ರಾಜ್ಯ ಸರ್ಕಾರ ಸೊಪ್ಪು ಹಾಕಿಲ್ಲ. ಬದಲಿಗೆ ಸಿಎಂಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು.
ಈ ಪ್ರಕರಣದಿಂದ ನಾವು ಪಡೆದುಕೊಳ್ಳೋದಕ್ಕೆ ಏನಿಲ್ಲ, ಕಳೆದುಕೊಳ್ಳೋದಕ್ಕೂ ಏನಿಲ್ಲ. ಈ ಕೇಸ್ನಲ್ಲಿ ನಾವು ಯಾಕೆ ಅನಗತ್ಯವಾಗಿ ಕೆಟ್ಟ ಹೆಸರು ಪಡಿಬೇಕು? ನ್ಯಾಯ ಏನಿದೆಯೋ ಅದನ್ನ ಮಾಡೋಣ, ಯಾವುದೇ ಬದಲಾವಣೆ ಬೇಡವೆಂಬ ಸಲಹೆ ಕೊಟ್ಟಿದ್ರು. ಇದಾದ ಬಳಿಕ ಪೊಲೀಸರು ಹಾಗೂ ಗೃಹ ಸಚಿವರು ಬಲವಾಗಿ ನಿಂತಿದ್ರು. ಪ್ರಕರಣ ಹೀಗೆ ಬಿಟ್ರೆ ಪೊಲೀಸ್ ಮನೋಬಲಕ್ಕೆ ಧಕ್ಕೆ ಆಗುತ್ತೆ, ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತೆ ಅಂತ ಸರ್ಕಾರದ ಪರ ಉತ್ತಮ ಲಾಯರ್ ನೇಮಕ ಮಾಡಲಾಯಿತು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ ಜಾಮೀನು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಮುಂದುವರಿದಿದೆ. ಕೋರ್ಟ್ ಸರ್ಕಾರದ ದಾಖಲೆ ಒಪ್ಪಿಕೊಂಡಿದ್ದು ದರ್ಶನ್ಗೆ ಜಾಮೀನು ರದ್ದಾಗುವ ಸಾಧ್ಯತೆಯ ಬಗ್ಗೆ ತೀವ್ರ ಚರ್ಚೆಯಾಗ್ತಿದೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು.